ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡುವಂತಕ್ಕಂಥ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಒಳ್ಳೆಯದು. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಏನಾಗಿತ್ತು? ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ರೀ? ನೆನಪು ಮಾಡ್ರಿ, ನೀವು ಮರೆತು ಬಿಟ್ಟಿದ್ದೀರಿ. ಹಲ್ಲೆಲೂಯಾ. ಕಾಪಾಡಿಕೊಳ್ಳಬೇಕೆನ್ನುವಂಥ ಸಂದೇಶ ಇತ್ತಂತ ಅನ್ಕೊತೀನಿ. ಯಾವ ವಿಷಯಗಳನ್ನು ನಾವು ಸಭೆಯಾಗಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಆತ್ಮೀಯ ಜೀವಿತದಲ್ಲಿ ನಮ್ಮ ಭಕ್ತಿಯನ್ನು ಕೆಡಿಸಿಕೊಳ್ಳಲಾರದ ಹಾಗೆ ಯಾವ ಸಂಗತಿಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಎನ್ನುವಂಥ ವಿಷಯವನ್ನು ನಾವು ನೋಡಿದ್ದೀವಿ. ಓದುವಾರಕ್ಕಿಂತ ಮುಂಚಿನ ವಾರ ನಾವು ನೋಡಿದ್ದೀವಿ. ಪಾರ್ಟ್ 1ನಲ್ಲಿ ಏನಂತೇಳಿರಿ, ಯಾವುದನ್ನು ಕಾಪಾಡಿಕೊಳ್ಳಬೇಕು? ಮೊದಲನೇದಾಗಿ ನಾವು ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ದೇವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ಅದು ಚಂಚಲವಾಗಿರಬಾರ್ದು, ಅದು ಸ್ಥಿರವಾಗಿರಬೇಕು. ಆ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ಹೋರಾಟಗಳು ಬರ್ತವೆ. ಅವೆಲ್ಲವುಗಳ ವಿಷಯದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಸ್ಥಿರವಾಗಿಟ್ಟುಕೊಳ್ಬೇಕು. ಅನೇಕರು ನಂಬಿಕೆ ವಿಷಯದಲ್ಲಿ ಏನಾಗ್ತಾರಂತೆ, ಏನಂತ ಹೇಳ್ತೀವಿ, ಅಲುಗಾಡಿ ಬಲಹೀನರಾಗಿ ಹಿಂದಕ್ಕೆ ತೆರಳಲ್ಪಟ್ಟು ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಿ, ಸೋತು ಹೋಗಿ, ದೇವರಿಂದ ದೂರಾಗಿ ಬಲಹೀನತೆಯ ಭಕ್ತಿಯನ್ನು ಜೀವಿಸುತ್ತಾ ಭಯಂಕರವಾಗಿರ್ತಕ್ಕಂಥ ಪೆಟ್ಟುಗಳಿಗೆ ಒಳಗಾಗ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಮೊದಲನೇದಾಗಿ ನೀವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ನಾವು ನೋಡಿದ್ದೇವೆ, ದೇವರು ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ನಾವು ಕಾಪಾಡಿಕೊಳ್ಳಲಾರದೆ ಹೋದರೆ ಅವಮಾನಕ್ಕೆ ಗುರಿಯಾಗಿರ್ತೀವಿ ನಾವು. ಹಲ್ಲೆಲೂಯಾ. ಅವಮಾನ ನಮ್ಮನ್ನು ಹಿಂಬಾಲಿಸುತ್ತೆ. ದೇವರು ಬರುವಾಗ ನಾವು ರಕ್ಷಣೆ ವಸ್ತ್ರವನ್ನು, ನೀತಿ ವಸ್ತ್ರವನ್ನು, ಸತ್ಕಾರ್ಯಗಳೆನ್ನುವಂಥ ವಸ್ತ್ರವನ್ನು, ಸತ್ಕ್ರಿಯೆಗಳೆನ್ನುವಂಥ ವಸ್ತ್ರವನ್ನು, ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಉಲ್ಲಾಸ, ಸ್ತುತಿ, ಸ್ತೋತ್ರ ವಸ್ತ್ರಗಳೆಲ್ಲವನ್ನ ಕೂಡ ನಾವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಅವು ಕಾಪಾಡಿಕೊಳ್ಳಲಾರದೆ ಒಂದು ವೇಳೆ ಅವುಗಳ ವಿಷಯದಲ್ಲಿ ನಾವು ಬೇಜವಾಬ್ದಾರಿತನ ತೋರಿಸಿದರೆ, ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿಯೂ ಕೂಡ ಮುಂದೊಂದು ದಿವಸ ಭಯಂಕರವಾದಂಥ ಸ್ಥಿತಿಗತಿಗಳು ಎದುರಾಗ್ತವೆ ಪ್ರಿಯರೇ. ಅದರ ಸಲುವಾಗಿ ಮೊದಲನೇದಾಗಿ ನಂಬಿಕೆಯನ್ನು, ಎರಡನೇದಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆಯ ನೀತಿಯ ವಸ್ತ್ರವನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಓದುವಾರ ನಾವು ನೋಡಿದ್ದೇವೆ, ಯಾವುದನ್ನು ಕಾಪಾಡಿಕೊಳ್ಬೇಕಂತ ಹೇಳಿದೆ ನಾನು? ವಿಗ್ರಹಗಳಿಂದ ದೇವರಿಗೂ ಮತ್ತು ಮನುಷ್ಯರಿಗೂ ನಡುವೆ ಸೈತಾನನ ಅನೇಕ ಕುಯುಕ್ತಿಗಳನ್ನು ತಂದಾಕಿದ್ದಾನೆ. ಆ ಸೈತಾನನ ಕುಯುಕ್ತಿಗಳನ್ನು ನಾವು ಜಯಿಸಬೇಕಾದರೆ ಸಂಪೂರ್ಣವಾಗಿ ಸೈತಾನನು ದೇವರಿಗೂ ಮತ್ತು ಮನುಷ್ಯರಿಗೂ ಅಡ್ಡವಾಗಿರೋ ಕೆಲವೊಂದು ಸಂಗತಿಗಳನ್ನು ತಂದಿದ್ದಾನೆ. ಅವುಗಳನ್ನು ನಾವೇನು ಮಾಡಬೇಕು? ಅವುಗಳಿಂದ ನಾವು ದೂರವಾಗಿದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ದೇವರು ಹೇಳ್ತಾ ಇದ್ದಾನೆ, ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲಬಾರದು ಎಂಬುದಾಗಿ. ಹಲ್ಲೆಲೂಯಾ. ಕೆಲವೊಬ್ಬರು ತಮ್ಮ ಪೂರ್ವಿಕರು, ಸತ್ತು ಹೋಗಿರ್ತಕ್ಕಂಥ ತಮ್ಮ ಪೂರ್ವಿಕರನ್ನು ಏನು ಮಾಡ್ತಾರೆ? ಅಮಾವಾಸ್ಯೆ ಸಮಯದಲ್ಲಿ ಏನು ಮಾಡ್ತಾರೆ? ಅವ್ರು ಒಂದು ವೇಳೆ ಕಾಡಿಸ್ತಾರೇನೋ, ಅವ್ರು ಏನಾದರೂ ನಮ್ಮನ್ನು ಪೀಡಿಸ್ತಾರೇನೋ ಅಂತೇಳಿ ಏನು ಮಾಡ್ತಾರೆ? ಸಮಾಧಿಗಳಿಗೆ ಹೋಗಿ ಏನು ಮಾಡಿ ಬರ್ತಾರೆ? ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಬಂದುಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದು ಮಾಡೋದ್ರಿಂದ ಉಪಯೋಗ ಇಲ್ಲ. ಅವ್ರು ಇರುವಾಗ ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳುವಂಥ ಭಾರ ಬಾಧ್ಯತೆ ಯಾರಿಗಿದೆ? ಅವರ ಮಕ್ಕಳಾದಂಥ ನಮಗೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಅಂತಹ ಕಾರ್ಯಗಳು ಯಾವುದು? ದೇವರಿಗೆ ಅಸಹ್ಯವಾದಂಥ ಕಾರ್ಯಗಳು, ವಿಗ್ರಹಗಳು ಯಾವುದಿದವು ಅವೆಲ್ಲವುಗಳನ್ನು ಯೇಸು ಸ್ವಾಮಿದ್ದು ಅಂತೇಳಿ ಯಾರು ಒಂದು ಆಕಾರ ಕೊಟ್ಟು ಅದನ್ನು ಇದು ಮಾಡಿದ್ರು ಕೂಡ ಅದನ್ನು ನಾವೇನು ಮಾಡಬಾರ್ದು? ಪೂಜಿಸಬಾರ್ದು. ಯಾಕಂದರೆ ಅದು ಯೇಸು ಸ್ವಾಮಿದಲ್ಲ. ಅದು ಯಾರದ್ರಿ? ಅದು ಯಾರೋ ಒಬ್ಬ ಮನುಷ್ಯ ವ್ಯಕ್ತಿ ಕೆತ್ತಿರ್ತಕ್ಕಂಥ ಒಂದು ಕಲ್ಪನೆಯ ಗೊಂಬೆ. ದೇವರನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ ಏನಂತೇಳಿ, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಗಳು ಇಡುವಂಥ ಸ್ಥಳ. ನೀವು ನನಗೆ ಎಂತಹ ಆಲಯವನ್ನು ಕಟ್ಟುವಿರಿ? ನಾನು ನಿವಾಸ ಮಾಡುವುದು ಚಿಕ್ಕ ಆಲಯದಲ್ಲಿ ಸಾಧ್ಯವಾ ಎಂಬುದಾಗಿ. ಅದಕ್ಕಾಗಿ ದೇವರು ಹೇಳ್ತಾರೆ, ಅಂತಹ ನಿರ್ಜೀವ ಒಂದು ಸ್ಥಿತಿಗಳಲ್ಲಿ ನಾನು ವಾಸ ಮಾಡೋದಿಲ್ಲ. ನಾನು ನಿಮ್ಮ ಸಂಗಡ ವಾಸ ಮಾಡ್ತೀನಿ, ನಿಮ್ಮ ನಡುವೆ ವಾಸ ಮಾಡ್ತೀನಿ, ನಾನು ನಿಮ್ಮಲ್ಲಿ ವಾಸ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಅದರ ಸಲುವಾಗಿ ದೇವರ ಆಲಯ ಯಾರೆಂಬುದಾಗಿ ಹೇಳುತ್ತೆ? ಮೊದಲನೇ ಕೊರಿಂಥಿ 3:16 ವಚನ ಏನು ಹೇಳ್ತೀರಿ? ನಾವು ದೇವರ ಆಲಯವಾಗಿದ್ದೀವಿ ಅಂತೇಳಿ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ವೋ, ನಿಮಗೆ ತಿಳಿಯೋದು ಎಂಬುದಾಗಿ ಪೌಲನು ಏನು ಮಾಡ್ತಾ ಇದ್ದಾನೆ? ಪ್ರಶ್ನೆ ಮಾಡ್ತಾನೆ. ಅಂದರೆ ದೇವರ ಆಲಯ ಯಾರ್ರೀ? ನಾವೇ ಆಗಿದ್ದೇವೆ. ದೇವರು ಈ ಆಲಯವನ್ನು ಕಟ್ಟಿದ್ದಾನೆ. ಇದು ಜೀವವುಳ್ಳ
ಆಲಯ, ಇದು ನಿರ್ಜೀವವಾಗಿರ್ತಕ್ಕಂಥ ಆಲಯ ಅಲ್ಲ. ದೇವರು ಇದ್ರ ಒಳಗಡೆ ಬಂದಾಗ ಅದು ದೇವಾಲಯ ಆಗುತ್ತೆ. ದೇವರು ಬರಲಾರದೇ ಇದ್ದರೆ ದೇವಾಲಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತೇಳಂದರೆ, ವಿಗ್ರಹಗಳು, ಸೈತಾನನ್ನು ತಂದಿರತಕ್ಕಂಥ ಅನೇಕ ಬಲಹೀನವಾಗಿರ್ತಕ್ಕಂಥ ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ನಾವೇನು ಮಾಡಬೇಕು ರೀ, ಜಯಿಸಬೇಕು. ದೇವರಿಗೆ ಸ್ಥಾನವನ್ನು ಬಿಟ್ಟು ದೇವರಲ್ಲದವುಗಳಿಗೆ ಸ್ಥಾನವನ್ನು ಕೊಡಬಾರ್ದು. ವ್ಯಕ್ತಿ ಆರಾಧನೆ ಆಗಿರಲಿ, ಸ್ಥಳದ ಆರಾಧನೆ ಆಗಲಿ, ನಿರ್ಜೀವ ಒಂದು ವಸ್ತುವಿನ ಆರಾಧನೆ ಆಗಿರಲಿ, ಅದು ದೇವರಿಗೆ ಅಹಿಷ್ಟ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಒಂದು ವೇಳೆ ಅದರಿಂದ ದೂರವಾಗಿ ಇರಲಾರ್ದೇ ಇದ್ದರೆ, ಸತ್ಯ ದೇವರು ನಿತ್ಯ ಜೀವ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ನಾವು ಬಿಟ್ಟಂಥವರಾದರೆ ಖಂಡಿತವಾಗಿ ಮುಂದೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ಇರುತ್ತೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತಾ ಇದೆ ಪ್ರಿಯರು. ಅದಕ್ಕಾಗಿ 4ನೇದಾಗಿ ಓದುವಾರ ನಾವು ನೋಡಿದ್ದೀವಿ ಏನೆಂಬುದಾಗಿ. ಅಮ್ಮ ಯಾವುದ್ರಿ? ಕರೆಕ್ಟ್ ಹೇಳ್ತಾ ಇದ್ರಿ, ಹೇಳ್ರಿ. 4ನೇದಾಗಿ ಯಾವುದ್ರಿ? ಹೇಳ್ರಿ, ಜೋರಾಗಿ ಹೇಳ್ರಮ್ಮ. ಅಲ್ಲಯ್ಯ, ಪ್ರೈಸ್ ದ ಲಾರ್ಡ್. ಲೋಭಕ್ಕೂ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ಆಸ್ತಿ, ಅಂತಸ್ತು, ಐಶ್ವರ್ಯ ಅವುಗಳು ನಮಗೆ ನಿತ್ಯ ಜೀವ ಕೊಡೋದಿಲ್ಲ. ಅದಕ್ಕಿಂತ ಹೆಚ್ಚಿನದಾಗಿ ನಾವು ದೇವರನ್ನು ಪ್ರೀತಿಸುವಂಥವರು ಆಗಿರಬೇಕು. ನಾವು ಲೋಭತನಕ್ಕೆ ಮಹತ್ವ ಕೊಡದೆ ದೇವರು ನಮಗೆ ಎಲ್ಲವನ್ನು ಒದಗಿಸಿ ಕೊಡ್ತಾನಂತೇಳಿ ದೇವರಿಗೆ ನಾವು ಮಹತ್ವವನ್ನು ಕೊಡುವಂಥವ್ರು ಆದರೆ ಖಂಡಿತವಾಗಿ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ಒಬ್ಬ ಶ್ರೀಮಂತ ವ್ಯಕ್ತಿ ಆತನಿಗೆ ಎಷ್ಟೋ ಬಂದರೂ ಕೂಡ ಆತನ ಏನು ಮಾಡಿದಂತೆ ತನ್ನ ದೇಹಕ್ಕೆ ಹೇಳ್ತಾ ಇದ್ದಾನೆ, ಕುಡಿ, ತಿನ್ನು, ಸುಖಪಡು ಎಂಬುದಾಗಿ ಹೇಳಿ ಚಿಕ್ಕ ಗೋದಾಮುಗಳನ್ನು ಕೆಡವಿ ದೊಡ್ಡ ಗೋದಾಮುಗಳನ್ನು ಕಟ್ಟಿಸಿ, ನನ್ನ ಜೀವವೇ, ನನ್ನ ಆತ್ಮವೇ, ನನ್ನ ಪ್ರಾಣವೇ ನೀನು ತಿಂದು ಕುಡಿದು ಸುಖಪಡು ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾ ಇದ್ದಾನೆ, ಬುದ್ಧಿಹೀನ ನೀನು, ಇವತ್ತಿನ ರಾತ್ರಿಯೇ ನಿನ್ನ ಪ್ರಾಣ ಏನಾಗಲಿಕ್ಕಿದೆ, ತೆರಳಲಿಕ್ಕಿದೆ. ಅಲೆಕ್ಸಾಂಡರ್ನ ವಿಷಯ ಸಂಗತಿಗಳನ್ನು ಕೂಡ ನಾವು ನೋಡಿದೆವು. ಆತನು ಪ್ರಪಂಚವನ್ನೇ ಗೆದ್ದರೂ ಕೂಡ ಆತನು ಕೊನೆಯದಾಗಿ ಏನು ಮಾಡ್ತಾ ಇದ್ದಾನೆ, ಚಿಕ್ಕ ವಯಸ್ಸಿನಲ್ಲಿ ಗೆದ್ದರೂ ಕೂಡ ತನ್ನ ಸಮಾಧಿಯ ಪೆಟ್ಟಿಗೆ ವಿಷಯದಲ್ಲಿ ಆತನು ಮಾತಾಡಿದಂಥ ವಿಷಯಗಳನ್ನು ಕೂಡ ನಾವು ಚರಿತ್ರೆಯ ವಿಷಯವನ್ನು ಕೂಡ ನೋಡಿದಂಥವರಾಗಿ ಈ ಸಮಯದಲ್ಲಿ 5ನೇ ಅಂಶವನ್ನು ನಾವು ನೋಡೋಣ. ಯೆಹೋಶುವನ ಬರೆದ ಯೆಹೋಶುವನ ಗ್ರಂಥ 23ನೇ ಅಧ್ಯಾಯ 11ನೇ ವಚನ. ಯೆಹೋಶುವ 23ನೇ ಅಧ್ಯಾಯ 11ನೇ ವಚನ ಓದ್ತೀನಿ, ದಯವಿಟ್ಟು ಕೇಳ್ರಿ. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ದೇವರನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಜ್ಞೆಯಾಗಿದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಹೇಳುವಂಥ ವಚನ ಒಂದೇ, ನೀವು ನಿಮ್ಮ ದೇವರಾದ ಯೆಹೋವನನ್ನೇ ನೀವೇನು ಮಾಡಬೇಕಂತೆ, ಪ್ರೀತಿಸಬೇಕು. ಒಂದು ಸಾರಿ ನೀವು ಯೂದನ ಪತ್ರಿಕೆ ಕಡೆಗೆ ಬರ್ರಿ, ಯೂದನ ಪತ್ರಿಕೆ ಕಡೆಗೆ ಬನ್ನಿ. ಪ್ರಕಟಣೆ ಪುಸ್ತಕಕ್ಕಿಂತ ಮುಂಚೆ ಇರುತ್ತೆ ಯೂದನ ಪತ್ರಿಕೆ. ಯೇಸು ಕ್ರಿಸ್ತನ ಸಹೋದರನು ಆಗಿರುವಂಥ ಯೂದನು ಬರೆದಿರತಕ್ಕಂಥ ಪತ್ರಿಕೆ 21ನೇ ವಚನ ಓದ್ತೀರಾ? ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿನೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಏನು ಹೇಳ್ತಾ ಇದ್ದೀರಿ, ದೇವರ ಪ್ರೀತಿಯಲ್ಲಿ ನಮ್ಮನ್ನು ನಾವೇನು ಮಾಡಬೇಕು, ಕಾಪಾಡಿಕೊಳ್ಬೇಕು. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ಮನಸ್ಸನ್ನು ನೀವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಂಡು ದೇವರ ಪ್ರೀತಿಯಲ್ಲಿ ನೀವು ಕಾಪಾಡಿಕೊಳ್ಳುತ್ತಾ ಇರಬೇಕೆಂಬುದಾಗಿ. ಅನೇಕರನ್ನು ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಮೊದಲನೇ ತೋರಿಸಿರ್ತಕ್ಕಂಥ ಪ್ರೀತಿಯನ್ನು, ಮೊದಲು ತೋರಿಸಿರ್ತಕ್ಕಂಥ ಭಯಭಕ್ತಿಯನ್ನು, ಮೊದಲು ತೋರಿಸಿರ್ತಕ್ಕಂಥ ವಿಶ್ವಾಸವನ್ನು ಅನೇಕರು ಏನು ಮಾಡಿಬಿಡ್ತಾರಂತೆ, ಅಂತ್ಯಕಾಲದಲ್ಲಿ ಬಿಟ್ಟು ಕೊಡುವಂಥ ಸನ್ನಿವೇಶಗಳು ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಸಾಮಾಜಿಕ ವಿಷಯಗಳಲ್ಲಿ, ಆರ್ಥಿಕ ವಿಷಯಗಳಲ್ಲಿ ನಡೆಯುವಾಗ ಅವರು ಆ ಒಂದು ಸಮಸ್ಯೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು, ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಏನು ಮಾಡಿಬಿಡ್ತಾರೆ, ಬಿಟ್ಟು ಕೊಡುವಂಥ ಒಂದು ಏನಂತ ಹೇಳ್ತೀವಿ, ಸೈತಾನನ ಸೆಳವಿನ ಸುಳುವಿಗೆ ಸಿಲುಕಿಕೊಂಡು ಬಿಡ್ತಾರೆ ಪ್ರಿಯರು. ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ನಿಮ್ಮ ಮನಸ್ಸನ್ನು ನೀವೇನು ಮಾಡಬೇಕು, ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ನೀವು ಪ್ರೀತಿಸಬೇಕಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 36ರಿಂದ 40 ವಚನಗಳು ನಾವು ನೋಡುವಾಗ ಅಲ್ಲಿ ಯಾವ ಆಜ್ಞೆ ಮುಖ್ಯವಾಗಿರುವಂಥದ್ದು ಎಂಬುದಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಕೇಳಿದಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ 37ನೇ ವಚನದಲ್ಲಿ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾಗಿರುವಂಥದ್ದು. ಅಂದರೆ ಮೊದಲನೆಯದಾಗಿ ನಮ್ಮ ಪ್ರೀತಿ ಯಾರ ಮೇಲೆ ಇರಬೇಕ್ರಿ, ದೇವರ ಮೇಲೆ ಇರಬೇಕು. ಪ್ರೀತಿ ಅಂತ ತಕ್ಷಣ ಯಾವ ಪ್ರೀತಿ ಇದು, ಅಗಾಪೆ ಎಂಬುದಾಗಿ ಹೇಳ್ತೀವಿ, ದೈವಿಕವಾದಂಥ
ಪ್ರೀತಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೋಹದ ಪ್ರೀತಿ ಅಲ್ಲ, ಇದು ಯಾವ ಪ್ರೀತಿ ರೀ? ದೈವಿಕವಾದಂಥ ಪ್ರೀತಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರೀತಿ ಅಂದ ತಕ್ಷಣ ಕೆಟ್ಟ ಪದ ಎಂಬುದಾಗಿ ನಾವು ನೆನೆಸಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಪ್ರೀತಿ ಬೇರೆ, ತಂದೆ ತಾಯಿಯ ಪ್ರೀತಿ ಮಕ್ಕಳ ಮೇಲೆ ಬೇರೆ, ಮಕ್ಕಳ ಪ್ರೀತಿ ತಂದೆ ತಾಯಿಯ ಮೇಲೆ ಬೇರೆ, ಗಂಡನ ಪ್ರೀತಿ ಬೇರೆ, ಹೆಂಡತಿಯ ಪ್ರೀತಿ ಬೇರೆ, ಸಮಾಜದಲ್ಲಿರ್ತಕ್ಕಂಥ ಸಹೋದರ ಸ್ನೇಹತ್ವದ ಪ್ರೀತಿ ಬೇರೆ. ಅದೇ ರೀತಿಯಾಗಿ ಯೌವನ ಕಾಲಕ್ಕೆ ಬಂದಿರತಕ್ಕಂಥದ್ದು ಹುಡುಗ ಹುಡುಗಿ ಎಂಬುದಾಗಿ, ಯೌವನ ಸ್ತ್ರೀಯ ಪುರುಷ ಎಂಬುದಾಗಿ ನೋಡುವಾಗ ಅದು ಪ್ರೀತಿ ಅಲ್ಲ, ಅದೇನಾಗಿರುತ್ತದೆ? ಅವರ ಮಧ್ಯದಲ್ಲಿರ್ತಕ್ಕಂಥದ್ದು ಮೋಹ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರೀತಿ ಎಂಬುದಾಗಿ ನಾವು ನೋಡುವಾಗ ದೇವರ ಮಾತುಗಳನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದೇ ಆಗಿದೆ. ದೇವರ ತ್ಯಾಗವನ್ನು ಸೂಚಿಸುವಂಥದ್ದು ಏನಾಗಿದೆ ರೀ? ದೈವಿಕ ಪ್ರೀತಿಯಾಗಿದೆ. ಆ ಪ್ರೀತಿ ನಮ್ಮಲ್ಲಿ ಇರಬೇಕಂತೇಳಿ ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ನೀವು ಹೆಂಗಿರ್ಬೇಕಂತೆ? ನಿಮ್ಮ ಮನಸ್ಸುಗಳನ್ನು ಬಹಳ ಜಾಗರೂಕತೆಗಳಿಂದ ಕಾಪಾಡಿಕೊಳ್ಳಬೇಕು. ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಕಾಪಾಡಿಕೊಂಡು ದೇವರನ್ನೇ ನೀವು ಪ್ರೀತಿಸುವಂಥವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಕರ್ತನನ್ನು, ನಿನ್ನ ದೇವರನ್ನು ನೀನು ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀನು ಪ್ರೀತಿಸಬೇಕೆಂಬುದೇ ಮೊದಲನೆಯ ಆಜ್ಞೆ. ಅದಕ್ಕಿಂತ ದೊಡ್ಡ ಆಜ್ಞೆ ಯಾವುದು ಕೂಡ ಇಲ್ಲ. ಮತ್ತೆ ಎರಡನೇದಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನಂತೆಯೇ ನರನಾಗಿರ್ತಕ್ಕಂಥ ಮನುಷ್ಯನನ್ನು ಕೂಡ ನೀನೇನು ಮಾಡಬೇಕು? ಪ್ರೀತಿಸಬೇಕು. ಮೊದಲನೇದಾಗಿ ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಎರಡನೇದಾಗಿ ನಿನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೆರೆಹೊರೆಯವರನ್ನು ಕೂಡ ನೀನು ಗೌರವದಿಂದ ಕಾಣಬೇಕು. ಯಾವ ವ್ಯಕ್ತಿಯನ್ನಾಗಲಿ, ಯಾವ ಸ್ತ್ರೀಯನ್ನಾಗಲಿ, ಪುರುಷನನ್ನಾಗಲಿ ನೀನು ಏನು ಮಾಡಬಾರ್ದಂತೆ? ಕೆಟ್ಟದಾಗಿ ಕಾಣಬಾರ್ದು. ಯಾಕಂದರೆ ಆತನನ್ನು ಕೂಡ ಸೃಷ್ಟಿಕರ್ತನಾದ ದೇವರೇ ಸೃಷ್ಟಿ ಮಾಡಿದ್ದಾನೆ, ನಿನ್ನನ್ನು ಕೂಡ ಸೃಷ್ಟಿಕರ್ತನಾದ ದೇವರೇ ಸೃಷ್ಟಿ ಮಾಡಿದ್ದಾನೆ. ಈ ಕುಲ ಎನ್ನುವಂಥ ಈ ಒಂದು ಕಜ್ಜಿ ಯಾವುದಿದೆಯೋ, ವಿಷಮ ಶೀತವಾಗಿರ್ತಕ್ಕಂಥ ಕಜ್ಜಿ, ಆ ಕುಲದ ಕಜ್ಜಿ ಮನುಷ್ಯರು ತಂದಿರುವಂಥದ್ದು, ಅದು ದೇವರು ಮಾಡಿರುವಂಥದ್ದು ಅಲ್ಲ. ಎಲ್ಲ ಮನುಷ್ಯರು ಒಂದೇ ಎಂಬುದಾಗಿ ಸಾರಿ ಹೇಳಿರ್ತಕ್ಕಂಥ ಬಸವಣ್ಣನವರು ಏನು ಮಾಡಿದ್ರು? ಅನುಭವ ಮಂಟಪದಲ್ಲಿ ಎಲ್ಲರನ್ನ ಏನು ಮಾಡಿದ್ರು? ಸೇರಿಸ್ಕೊಂಡ್ರು. ಎಲ್ಲ ಜಾತಿ ಜನಾಂಗದವ್ರನ್ನ, ಎಲ್ಲ ಮನುಷ್ಯರು ಒಂದೇ ಎಂಬುದಾಗಿ ಅವ್ರು ಏನು ಮಾಡಿದರು? ಸಾರಿ ಹೇಳಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರೇ. ಅನೇಕ ವ್ಯಕ್ತಿಗಳು ನಾವು ನೋಡುವಾಗ ಅವರು ಚರಿತ್ರೆಯಲ್ಲಿ ಅವರು ಎಲ್ಲ ಮನುಷ್ಯರು ಒಂದೇ ಎಂಬುದಾಗಿ, ಎಲ್ಲರೂ ಕೂಡ ಒಂದೇ ಒಬ್ಬ ತಂದೆಯಿಂದಲೇ ಬಂದಿದ್ದಾರೆ ಎಂಬುದಾಗಿ ನಂಬುವವರಾಗಿದ್ದಾರೆ. ಆದಾಮ ಅವ್ವಳಿಂದಲೇ ಇಡೀ ಭೂಮಿ ಎನ್ನುವಂಥದ್ದು ಏನಾಗಿದೆ ರೀ? ತುಂಬಿಕೊಂಡಿದೆ ಪ್ರಿಯರೇ. ಆಮೇಲೆ ಜಲಪ್ರಳಯವಾದ ಮೇಲೆ ನೋಹನ 3 ಮಕ್ಕಳಿಂದ ಅವತ್ತಿನ ದಿವಸದಲ್ಲಿ 3 ಖಂಡಗಳಿಗೆ ಅವರು ಚದುರಿ ಹೋಗಿ ಅವರ ಮೂಲಕವಾಗಿ ಇಡೀ ಭೂಮಿ ಅನ್ನುವಂಥದ್ದು ಏನಾಗಿದೆ? ಇವತ್ತಿನ ದಿವಸ ತುಂಬಿಕೊಂಡಿದೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತದೆ, ಎಲ್ಲ ಮನುಷ್ಯರು ಕೂಡ ಒಂದೇ ಆಗಿದ್ದಾರೆ. ನಿನ್ನ ಸಹೋದರನಾಗಿದ್ದಾನೆ, ದೇವರು ಸೃಷ್ಟಿ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿಯನ್ನು ಕೂಡ ನೀನೇನು ಮಾಡಬೇಕು? ಪ್ರೀತಿಸಬೇಕು. ಯಾವ ವ್ಯಕ್ತಿಯನ್ನು ತುಚ್ಛೀಕರಿಸಿ ನೀನು ಮಾತಾಡಬಾರ್ದು, ಯಾವ ವ್ಯಕ್ತಿಯನ್ನು ಕೀಳಾಗಿ ನೀನು ಮಾತಾಡಬಾರ್ದು, ಯಾವ ವ್ಯಕ್ತಿಯನ್ನು ಅಸಹಿಸಿ ನೀನು ಮಾತಾಡಬಾರ್ದು. ಯಾಕಂದರೆ ಅವನೂ ಕೂಡ ನಿನ್ನ ಸಹೋದರನಲ್ಲವೇ, ಅವನೂ ಕೂಡ ನಿನ್ನಂತೆ ಬಂದವನಲ್ಲವೇ, ಅವನೂ ಕೂಡ ದೇವರ ಸೃಷ್ಟಿಯಲ್ಲವೇ, ಅವನಲ್ಲಿಯೂ ಕೂಡ ನಿನ್ನಲ್ಲಿರ್ತಕ್ಕಂಥ ಲಕ್ಷಣಗಳೇ ಇದ್ದಾವಲ್ವೇ ಎಂಬುದಾಗಿ ದೇವ್ರ ವಾಕ್ಯ ನಮಗೇನು ಮಾಡ್ತಾ ಇದೆ? ಸಾರಿ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂತಂದರೆ, ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ವಿ ಏನಂತೇಳಂತಂದರೆ, ನಿನ್ನ ದೇವರಾಗಿರುವಂಥ ಕರ್ತನನ್ನು ನೀನು ಪ್ರೀತಿಸುವಂಥ ವ್ಯಕ್ತಿ ಆಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 5ನೇದಾಗಿ ಏನ್ರಿ? ದೇವರನ್ನು ಪ್ರೀತಿಸುವಂಥದ್ದನ್ನು ನಾವು ಏನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಯೂದನ ಪತ್ರಿಕೆಯಲ್ಲಿ ನಾವು ನೋಡಿದ್ವಲ್ಲ, ಓದ್ತಿರೋ ಒಂದ್ಸಾರಿ, ಇನ್ನೊಂದ್ಸಾರಿ. ಹಲ್ಲೆಲೂಯಾ, 21ನೇ ವಚನ ಓದ್ರಮ್ಮ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. 5ನೇದಾಗಿ ಏನ್ರಿ? ದೇವರ ಪ್ರೀತಿಯಲ್ಲಿ ನಮ್ಮನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ದೇವರ ಆಜ್ಞೆಗಳನ್ನು ಕೈಕೊಳ್ಳುವಾಗ ದೇವರ ಪ್ರೀತಿಯನ್ನು ನಾವು ನೆರವೇರಿಸುವಂಥವರು ಆಗಿರ್ತೀವಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ನೀವು ನನ್ನ ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿ ಯೇಸಪ್ಪ ಹೇಳಿರ್ತಕ್ಕಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನ ಪ್ರೀತಿಸ್ತೀವಿ ಅಂತಂದ್ರೆ ಯಾವ ರೀತಿಯಾಗಿ ಪ್ರೀತಿಸ್ತೀವಿ? ಆತನ ಆಜ್ಞೆಗಳನ್ನು, ಆತನ ಮಾತುಗಳನ್ನು, ಆತನು ಹೇಳಿರ್ತಕ್ಕಂಥ ಸಂಗತಿಗಳನ್ನು ಚಾಚೂ ತಪ್ಪದೆ ನಾವು ಮಾಡುವಾಗ ಮಾತ್ರ ದೇವರನ್ನು
ಪ್ರೀತಿಸುವವರಾಗಿರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ 14:21 ನಾವು ನೋಡ್ತಾ ಇದ್ದೇವೆ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನೂ ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ನೋಡ್ರಿ, ದೇವರ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ನಮಗೆ ಕಾಣಿಸಿಕೊಳ್ತೀನಿ ಎಂಬುದಾಗಿ ಆತನ ಏನು ಮಾಡಿದ್ದಾನೆ, ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ. ಖಂಡಿತವಾಗಿ ಮಾತು ಕೊಟ್ಟಂಥ ದೇವರು ಮಾತು ತಪ್ಪದ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಅದಕ್ಕಾಗಿ ಮೊದಲನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಎರಡನೇದಾಗಿ ವಸ್ತ್ರಗಳನ್ನು ಕಾಪಾಡಿಕೊಳ್ಬೇಕು. ಮೂರನೇದಾಗಿ ನಾವು ನೋಡಿದ್ದೀವಿ ವಾರದಲ್ಲಿ ಯಾವುದನ್ನು ಕಾಪಾಡಿಕೊಳ್ಬೇಕಂತೇಳಿ, ವಿಗ್ರಹಾರಾಧನೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ನಾಲ್ಕನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಯಾವ ವಿಷಯವನ್ನು ರೀ? ನಾಲ್ಕನೇದಾಗಿ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ಐದನೇದಾಗಿ ನಾವು ಈಗ ನೋಡ್ತಾ ಇದ್ದೇವೆ, ಏನಂತೇಳಿ ಅಂತಂದರೆ, ನೀವು ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ನಿತ್ಯ ಜೀವವನ್ನು, ದೇವರ ಕರುಣೆಯನ್ನು ಎದುರು ನೋಡುವಂಥವ್ರು ನೀವು ಆಗಬೇಕಾದ್ರೆ ನೀವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಂಡು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಮಾತ್ರ ನೀವು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳುವವರು ಆಗಿರ್ತೀರಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಾವು ದೇವರ ಮಕ್ಕಳಾಗಿರ್ತೀವಿ. ದೇವರ ಆಜ್ಞೆಗಳನ್ನು ಚಾಚು ತಪ್ಪದೆ ಸಂಪೂರ್ಣವಾಗಿ ನಾವು ಅವುಗಳನ್ನು ನಡೆಯುವಾಗ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ಏನು ಮಾಡ್ತಾನಂತೆ, ನಮಗೆ ಕಾಣಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ನೀವು ಜ್ಞಾನೋಕ್ತಿಗಳ ಪುಸ್ತಕದ ಕಡೆಗೆ ಬರುವಂಥದ್ದಾದರೆ, ಜ್ಞಾನೋಕ್ತಿಗಳ ಪುಸ್ತಕ ಒಂದು ಸಾರಿ ಬನ್ನಿ. ಹಲ್ಲೆಲೂಯಾ. ಒಂದು ನಿಮಿಷ. ನಾಲ್ಕನೇದು 23ನೇ ವಚನ ನೋಡ್ರಿ. ನಾಲ್ಕನೇದು 23ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಹಲ್ಲೆಲೂಯಾ. ಏನಾಯ್ತು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳಿರಿ? ನಿನ್ನ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಯಾಕೆ ಹೃದಯವನ್ನು ಕಾಪಾಡಿಕೊಳ್ಬೇಕಂದ್ರೆ, ಆ ಹೃದಯದ ಒಳಗಡೆಯಿಂದ ಏನು ಬರಲಿಕ್ಕಿದೆ ಅಂತ ಹೇಳ್ತಾ ಇದೆ ವಾಕ್ಯ, ಜೀವಧಾರೆಗಳು ನಿನ್ನ ಹೃದಯದ ಒಳಗಡೆಯಿಂದ ಬರಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ನಾವು ಆ ಒಂದು ಹೃದಯ ಎನ್ನುವಂಥ ಹೊಲ, ಯೇಸು ಸ್ವಾಮಿ ಹೇಳ್ತಾರೆ, ಏನು ಹೇಳಬೇಕಾದ್ರೆ, ಬಿತ್ತನೆ ಮಾಡಲಿಕ್ಕೆ ಹೋಗುವಂಥ ವ್ಯಕ್ತಿಯ ಕುರಿತಾಗಿ, ರೈತನ ಕುರಿತಾಗಿ ಹೇಳುತ್ತಾ, ಕೆಲವು ಬೀಜ ಎಲ್ಲಿ ಬಿದ್ದುವಂತೆ? ದಾರಿಯ ಮಗ್ಗುಲಲ್ಲಿ ಬಿದ್ದು. ಇನ್ನು ಕೆಲವು ಬೀಜ ಎಲ್ಲಿ ಬಿದ್ದುವಂತೆ? ಮುಳ್ಳು ಗಿಡಗಳಲ್ಲಿ ಬಿದ್ದು. ಇನ್ನು ಕೆಲವು ಬೀಜ ಎಲ್ಲಿ ಬಿದ್ದುವಂತೆ? ಬಂಡೆ ನೆಲದ ಮೇಲೆ ಬಿದ್ದು. ಆದರೆ ಇನ್ನೂ ಕೆಲವು ಬೀಜ ಎಲ್ಲಿ ಬಿದ್ದುವಂತೆ? ಒಳ್ಳೆ ನೆಲದಲ್ಲಿ ಬಿದ್ದು. ಹಲ್ಲೆಲೂಯಾ. ಆ ದಾರಿಯ ಮಗ್ಗಲಲ್ಲಿ ಬಿದ್ದಿರ್ತಕ್ಕಂಥ ಬೀಜವನ್ನು ಪಕ್ಷಿ ಬಂದು ಏನು ಮಾಡಿಬಿಡ್ತು? ಎತ್ಕೊಂಡು ಹೋಗ್ಬಿಡ್ತು. ಆ ಒಂದು ಬಂಡೆ ನೆಲದ ಮೇಲೆ ಬಿದ್ದಿರತಕ್ಕಂಥ ಬೀಜ ಅದು ಮೊಳೆತು ಚೆನ್ನಾಗಿ ಬೆಳಿಬೇಕಾದ್ರೆ ಬಿಸಿಲು ಬಂದ ಕಾರಣ, ಒಳಗಡೆ ಆಳವಾಗಿ ಬೇರು ಹೋಗಲಾರ್ದ ಕಾರಣ, ಬಂಡೆ ಅದಕ್ಕೆ ಅಡ್ಡ ಇರುವ ಕಾರಣಕ್ಕಾಗಿ ಅದು ಏನಾಯ್ತಂತೆ? ಒಣಗಿ ಹೋಯಿತು. ಮೂರನೇದಾಗಿ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಆ ಒಂದು ಬೆಳೆ ಏನಾಯ್ತು ಅಂದರೆ, ಬಿದ್ದಂಥ ಬೀಜ ಬೆಳೀತಾ ಇರಬೇಕಾದ್ರೆ ಆ ಮುಳ್ಳು ಗಿಡಗಳು ಅಡಗಿಸಿಬಿಟ್ಟು ಅದು ಫಲವನ್ನೇ ಕೊಡಲಿಲ್ಲ. ಹಲ್ಲೆಲೂಯಾ. ಈ ಮೂರು ರೀತಿಯಾಗಿರ್ತಕ್ಕಂಥ ಸಂದರ್ಭ. ಆದರೆ ಇನ್ನೊಂದು ಬೀಜ ಎಲ್ಲಿ ಬಿತ್ತಂತೆ? ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ ಏನು ಮಾಡ್ತಂತೆ? 30ರಷ್ಟು, 60ರಷ್ಟು, 100ರಷ್ಟು ಏನು ಮಾಡ್ತಂಥದ್ದು? ಫಲವನ್ನು ಕೊಡ್ತು. ಆ ಬೀಜ ಬೇರೆ ಯಾವುದಲ್ಲ, ಅದು ನಮ್ಮ ಹೃದಯ ಎಂಬುದಾಗಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ ರೀ? ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ಹೃದಯವನ್ನು ಬಹಳ ಜಾಗರೂಕತೆಯಿಂದ ನಾವೇನು ಮಾಡಬೇಕಂತೆ? ಕಾಪಾಡಿಕೊಳ್ಳಬೇಕು. ಅನೇಕರು ಏನು ಮಾಡಿಬಿಡ್ತೀವಿ ನಾವು? ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಟುಕೊಳ್ಳಾರದೆ, ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನು ಕೊಡಲಾರದೆ, ಹೃದಯದಲ್ಲಿ ದೇವರ ಮಾತುಗಳನ್ನು ಇಟ್ಟುಕೊಳ್ಳಾರದೆ ನಾವು ಬಲಹೀನರಾಗಿಬಿಡ್ತೀವಿ. 119ನೇ ಕೀರ್ತನೆ 11ನೇ ವಚನ ಒಂದು ಸಾರಿ ನಾವು ನೋಡುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಒಂದು ಸಾರಿ ಓದೋಣ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ
ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನು ಹೇಳುವಂಥ ತನ್ನ ಅನುಭವದ ಮಾತು ಪ್ರಿಯರೇ, ಏನಂತೇಳಿ, ನಿನ್ನ ಮಾತುಗಳನ್ನು, ನಿನ್ನ ವಾಕ್ಯಗಳನ್ನು, ನಿನ್ನ ನುಡಿಗಳನ್ನು, ನೀನು ಹೇಳಿರ್ತಕ್ಕಂಥ ತಿಳಿಸಿರ್ತಕ್ಕಂಥ ನಿನ್ನ ಮಾತುಗಳನ್ನು ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾವ ಪಾಪವನ್ನು ಮಾಡಲಾರ್ದ ಹಾಗೆ ಆ ವಾಕ್ಯಗಳು, ಆ ನುಡಿಗಳು ನನ್ನನ್ನು ಏನು ಮಾಡಲಿಕ್ಕಿದ್ದಾವೆ, ಕಾಪಾಡಲಿಕ್ಕಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಏನಂತೇಳಿ ಅಂತಂದರೆ ಪ್ರಿಯರೇ, ಒಂದು ನೀವು ಮತ್ತಾಯನ ಬರೆಸುವಾರ್ತೆ 17ನೇ 34-35 ವಚನಗಳನ್ನು ನೋಡುವಾಗ, ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಲ್ಲಿ ಹೊರಡುವಂಥದ್ದಾಗಿದೆ. ಹೃದಯದಲ್ಲಿ ಇವತ್ತಿನ ದಿವಸ ಅನೇಕ ಜನರು ಏನನ್ನು ತುಂಬಿಕೊಂಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ, ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಹಲ್ಲೆಲೂಯಾ. ಪ್ರೈಸ್. ಅದರ ಸಲುವಾಗಿ ನಮ್ಮ ಹೃದಯ ಇದು ದೇವರ ಆಲಯವಾಗಿ ಇರಬೇಕು ಹೊರತಾಗಿ, ನಮ್ಮ ಹೃದಯ ದೇವರ ವಾಕ್ಯಗಳಿಗೆ ವಾಸಸ್ಥಾನವಾಗಿ ಇರಬೇಕು ಹೊರತಾಗಿ, ನಮ್ಮ ಹೃದಯದಲ್ಲಿ ಕೆಟ್ಟವುಗಳನ್ನು ತುಂಬಿಕೊಂಡ್ರೆ ನಮ್ಮ ಬಾಯಿಯ ಮೂಲಕವಾಗಿ ಕೆಟ್ಟದ್ದೇ ಏನಾಗುತ್ತೆ, ಹೊರಡುತ್ತೆ. ಒಳ್ಳೆಯದು ತುಂಬಿಕೊಂಡ್ರೆ ಒಳ್ಳೆಯದೇ ಹೊರಡುತ್ತೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, 6ನೇದಾಗಿ, ನಿನ್ನ ಹೃದಯವನ್ನು ಬಹಳ ಜಾಗರೂಕತೆಯಿಂದ ನೀನು ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ. ಅದಕ್ಕಾಗಿ ಆ ಒಂದು ಹೃದಯದಲ್ಲಿ, ಹೃದಯ ಅಂದ ತಕ್ಷಣ ನಾವು ಹಾರ್ಟ್ ಪಂಪ್ ಮಾಡ್ತೀವಲ್ಲ, ಆ ಹೃದಯ ಅನ್ಕೊಂಬೇಡ್ರಿ ನೀವು. ಅಲ್ಲಿ ನಮ್ಮ ಮನಸ್ಸೇ ಏನಾಗಿದೆ ರೀ, ಹೃದಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರು ಏನು ಅನ್ಕೊಂತಾರೆ ಅಂದರೆ, ಹಾರ್ಟ್ ಪಂಪ್ ಮಾಡುವಂಥದ್ದು ಕೆಲಸ ಏನ್ರಿ, ಆ ಹೃದಯದ್ದು ಪಂಪ್ ಮಾಡಿ ಎಲ್ಲ ದೇಹಕ್ಕೆಲ್ಲ ಏನು ಮಾಡುತ್ತೆ, ಬ್ಲಡ್ ಸಪ್ಲೈ ಮಾಡುತ್ತೆ. ಹಲ್ಲೆಲೂಯಾ. ಹೃದಯ ಅಂದ ತಕ್ಷಣ ಅನೇಕರು ಅದಕ್ಕೆ ಹೋಗ್ಬಿಡ್ತಾರೆ. ಅದಲ್ಲ ಹೃದಯ ಅಂತಂದ್ರೆ ಏನ್ರಿ, ನಮ್ಮ ಮನಸ್ಸು. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಒಬ್ಬನ ಒಳ್ಳೆಯ ಹೃದಯದೊಳಗಿಂದ ಒಳ್ಳೆಯದು ತೆಗಿತಾನೆ, ಕೆಟ್ಟ ಹೃದಯ ಇದ್ದರೆ ಅವನಿಂದ ಕೆಟ್ಟದ್ದೇ ಬರುತ್ತೆ ಹೊರತಾಗಿ ಒಳ್ಳೆಯದು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಹೃದಯಗಳೆನ್ನುವಂಥದ್ದು ಏನಾಗಿದೆ, ಬುಗ್ಗೆಗಳೋಪಾದಿಯಲ್ಲಿದ್ದು ಅವುಗಳೊಳಗೆ ಜೀವದ ಆಧಾರ ಎನ್ನುವಂಥ ಆಶೀರ್ವಾದದ ಮಾತುಗಳೇ ಬರಬೇಕು, ಆಶೀರ್ವಾದದ ಜೀವಿತ ಬರಬೇಕು ಹೊರತಾಗಿ ಕೆಟ್ಟದ್ದು ಬರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಯಾವ ರೀತಿಯಾಗಿ ಸಿಹಿ ನೀರು ಬಂದರೆ ನಾವು ಅದನ್ನು ಒಳ್ಳೆಯದು ಅಂತೇಳಿ ನಾವು ಉಪಯೋಗ ಮಾಡಿಕೊಳ್ತೀವಿ, ಅದೇ ಬುಗ್ಗೆಯಿಂದ ಬೋರ್ ಹಾಕಿದಾಗ ಉಪ್ಪು ನೀರು ಅಥವಾ ಕಹಿ ನೀರು ಬಂದರೆ ನಾವೇನು ಮಾಡ್ತಿರೋದು, ಇದು ಶಾಪದ ಸಂಕೇತ ಎಂಬುದಾಗಿ ನಾವು ನೆನೆಸ್ತೀವಿ. ಹಲ್ಲೆಲೂಯಾ. ಇದರಿಂದ ನಮಗೆ ಉಪಯೋಗ ಇಲ್ಲ, ನಾವು ಬೆಳೆ ಹಾಕಿದರೂ ಕೂಡ ಬೆಳೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತೇವೆ, ಸತ್ಯವೇದ ಹೇಳ್ತೇವೆ ಸ್ಪಷ್ಟವಾಗಿ, ನಾವು ನಮ್ಮ ಹೃದಯಗಳನ್ನು ಏನು ಮಾಡಬೇಕಂತೆ, ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಹೃದಯದಲ್ಲಿ ದೇವರ ಮಾತನ್ನು ನಾವು ಇಟ್ಟುಕೊಳ್ಬೇಕು. ಹೃದಯದಲ್ಲಿ ಸ್ಥಿರವಾಗಿ ನಾವು ಭಕ್ತಿಯ ಜೀವಿತದ ವಿಷಯಗಳನ್ನು ನಾವು ಸಂಗ್ರಹಿಸಿಟ್ಟುಕೊಳ್ಬೇಕು. ಆ ಸಮಯದಲ್ಲಿ ಆ ಹೃದಯದಲ್ಲಿರ್ತಕ್ಕಂಥ ಆ ಮಾತುಗಳು ನಾವು ತಿಳಿಯಲಾರದೆ ಹಾಗೆ ಕೆಟ್ಟ ಮಾರ್ಗದ ಕಡೆಗೆ ನಮ್ಮನ್ನು ನಡೆಸಲಾರದೆ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ಏನು ಮಾಡುತ್ತೆ, ಅದು ನಡೆಸುವಂಥದ್ದಾಗಿದೆ. ಒಂದು ವೇಳೆ ಕೆಟ್ಟ ಮಾರ್ಗದ ಕಡೆಗೆ ಹೋಗುವಾಗ ಅದು ನಮ್ಮನ್ನು ಏನು ಮಾಡುತ್ತೆ, ಎಚ್ಚರಿಸುತ್ತೆ. ಅಲ್ಲಿ ಕೆಡಕಿದೆ, ಅಲ್ಲಿ ಸೈತಾನನ ಕಾರ್ಯ ಇದೆ, ನೀನು ಆ ಮಾರ್ಗದಲ್ಲಿ ಹೋಗಬಾರ್ದಂತೇಳಿ ಯಾವ ಪಾಪವನ್ನು ಮಾಡಲಾರ್ದ ಹಾಗೆ ಆ ಹೃದಯದಲ್ಲಿ ನೀನು ಸಂಗ್ರಹಿಸಿ ಇಟ್ಟುಕೊಂಡಿರ್ತಕ್ಕಂಥ ದೇವರ ಜೀವಾಧಾರ ವಾಕ್ಯಗಳು ನಿನ್ನನ್ನು ಏನು ಮಾಡ್ತಾವ್ರಿ, ಶಾಪದ ಕಡೆಗೆಲ್ಲ ಆಶೀರ್ವಾದದ ಕಡೆಗೆ ನಡೆಸುವಂಥವುಗಳಾಗಿರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದರ ಸಲುವಾಗಿ ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ನಾವು 6ನೇದಾಗಿ ನಮ್ಮ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಏನು ಮಾಡಬೇಕಂತೆ, ಕಾಪಾಡಿಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ. ಪ್ರೈಸ್. ನಾವು ಕಾಪಾಡಿಕೊಳ್ಳುವಂಥ ಮಕ್ಕಳುಗಳು ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಸಹೋದರ ಸಹೋದರಿಯೇ, ನಂಬಿಕೆಯನ್ನು ಕಾಪಾಡಿಕೊಂಡಿದೀಯಾ? ದೇವರು ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಕಾಪಾಡಿಕೊಂಡಿದೀಯಾ? ವಿಗ್ರಹಾರಾಧನೆಗಳಿಂದ ನಿನ್ನನ್ನು ನೀನು ಕಾಪಾಡಿಕೊಳ್ತಾ ಇದೆಯಾ? ಲೋಭಿತನದಿಂದ ನಿನ್ನನ್ನು ನೀನು ಕಾಪಾಡಿಕೊಳ್ತಾ ಇದೆಯಾ? ದೇವರನ್ನು ಪ್ರೀತಿಸುವಂಥದರ ವಿಷಯದಲ್ಲಿ, ದೇವರ ಪ್ರೀತಿಯಲ್ಲಿ ನಿನ್ನನ್ನು ನೀನು ಕಾಪಾಡಿಕೊಳ್ತಾ ಇದೆಯಾ? 6ನೇದಾಗಿ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ, ಬಹಳ ಜಾಗರೂಕತೆಯಿಂದ ಕಾಪಾಡಿಕೊ, ಕಾರಣ ಅದರ ಒಳಗಡೆಯಿಂದ ಜೀವಧಾರೆಗಳು ಹೊರಡುತ್ತವೆ ಎಂಬುದಾಗಿ ವೇದವಾಕ್ಯ ತಿಳಿಸ್ತಾ ಇದೆ, ಸತ್ಯವೇದ ತಿಳಿಸ್ತಾ ಇದೆ. ಈ ಸಮಯದಲ್ಲಿ ಹೃದಯದಲ್ಲಿ ಏನು ಇಟ್ಟುಕೊಂಡಿದೀಯಾ? ಒಳ್ಳೆಯದು ಇಟ್ಕೊಂಡ್ರೆ ಒಳ್ಳೆಯದೇ ಬರುತ್ತೆ, ಕೆಟ್ಟದ್ದು ಇಟ್ಕೊಂಡ್ರೆ ಕೆಟ್ಟದ್ದೇ ಬರುತ್ತೆ. ಈ ಸಮಯದಲ್ಲಿ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಿಗೆ ಮೀಸಲಾದಂಥ ಜನಾಂಗ ಎಂಬುದಾಗಿ ಕರೆಸಿಕೊಳ್ಳುವಂಥವ್ರು ನಾವು,
ದೇವರಿಗೆ ಇಷ್ಟವಾದ ಜನಾಂಗ ಎಂಬುದಾಗಿ, ಸ್ವಕೀಯ ಜನಾಂಗ ಎಂಬುದಾಗಿ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಪರಿಶುದ್ಧರು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನೀವು ನನ್ನ ಮಕ್ಕಳು ಎಂಬುದಾಗಿ ದೇವರು ಕರೆದಿದ್ದಾರೆ. ದೇವರು ಅದನ್ನು ಕರಿಬೇಕಾದ್ರೆ ಸುಮ್ಮನೆ ಅಲ್ಲ, ತಾನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ವಿಮೋಚನೆ ಮಾಡಿದ್ದಾನೆ. ಸಹೋದರ ಸಹೋದರಿ, ಆ ಒಂದು ತ್ಯಾಗದ ಸಂಕೇತ, ಆ ಒಂದು ದೈವಿಕ ಪ್ರೀತಿ, ಅಗಾಪೆ ಪ್ರೀತಿ ಎಂಬುದಾಗಿ, ಅಗಾಪೆ ಪ್ರೀತಿಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನ ಆಜ್ಞೆಗಳನ್ನು ಕೈಕೊಳ್ಳುವುದರ ಮೂಲಕವಾಗಿ ಕಾಪಾಡಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರಗಳಪ್ಪ. ಮಹೋನ್ನತನಾದ ಮಹಾದೇವರೇ ನಿನಗೆ ಸ್ತೋತ್ರಗಳು. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವರೇ, ಇವರು ಯಾರು ಕೂಡ ಸ್ವಾಮಿ ಈ ವಿಷಯಗಳಿಂದ ಹೊರತಾಗಿರದೆ, ಈ ವಿಷಯಗಳನ್ನು ಸ್ವಾಮಿ ಸಂಪೂರ್ಣವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ಯಾವ ಯಾವ ಸಂಗತಿಗಳನ್ನು ಸ್ವಾಮಿ ಆತ್ಮೀಯ ಜೀವಿತದಲ್ಲಿ ಕಾಪಾಡಿಕೊಳ್ಳಬೇಕೋ ಎಂಬುದಾಗಿ ಸ್ಥಿರವಾಗಿ ತಮ್ಮ ಭಕ್ತಿಯನ್ನು ಸ್ವಾಮಿ ನೀನು ಬರುವ ಪರ್ಯಂತರ, ನಾವು ಈ ಲೋಕದಲ್ಲಿ ಇರುವ ಪರ್ಯಂತರ ಕರ್ತನೆ ಭಕ್ತಿಯನ್ನು ಕೆಡಿಸಿಕೊಳ್ಳದೆ ಸ್ಥಿರವಾದಂಥ ಭಕ್ತಿಯನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಯ್ಯ. ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಸಹಾಯಕನೇ ಸ್ತೋತ್ರ. ಕಾರ್ಯ ಮಾಡುವಾತನೇ ಸ್ತೋತ್ರ. ಕೃಪೆ ತೋರಿಸುವಾತನೇ ಸ್ತೋತ್ರ. ಬಿಡುಗಡೆಯನ್ನು ದಯಪಾಲಿಸಿ ನಡೆಸುವಂಥ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ. ಒಳ್ಳೆ ಮಳೆಗಾಗಿ ಬೇಡ್ತಾ ಇದ್ದೇವೆ ಸ್ವಾಮಿ. ದೇವಾ ಸ್ವಾಮಿ, ಮೋಡಗಳು ಏರುವಂಥದ್ದಾಗಿ ಮಳೆಯನ್ನು ತರುವಂಥ ಮೋಡಗಳು ಬರಲಿ ಸ್ವಾಮಿ. ಒಳ್ಳೆಯ ಸಮೃದ್ಧಿಕರವಾದಂಥ ಬೆಳೆಯನ್ನು ಕೊಡುವಂಥ ಮಳೆ ಬರಲಿ ಸ್ವಾಮಿ. ಸಮೃದ್ಧಿಯಾದಂಥ ಬೆಳೆಯನ್ನು ಹೊಂದಿಕೊಂಡು ಸ್ವಾಮಿ, ನಿನ್ನ ಮಕ್ಕಳೆಲ್ಲರೂ ಸ್ವಾಮಿ ಕರ್ತನೆ ನಿನ್ನ ವಾಕ್ಯದಲ್ಲಿ ಹೇಳುವ ಹಾಗೆ ಸ್ವಾಮಿ, ಬಿತ್ತುವ ಸಮಯದಲ್ಲಿ ದುಃಖ ಇರುತ್ತೆ, ಕೊಯ್ಯುವ ಸಮಯದಲ್ಲಿ ಯಾವ ರೀತಿಯಾಗಿ ಸಂತೋಷ ಇರುತ್ತೋ ದೇವರೇ, ಆ ವಾಗ್ದಾನ ಕೂಡ ಅವರ ಜೀವಿತದಲ್ಲಿ ನೆರವೇರಿಸಿ ಸಂಪೂರ್ಣವಾಗಿ ಒಂದು ಗ್ರಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಲಯಕ್ಕೆ ಬೇಕಾಗಿರತಕ್ಕಂಥ ಸ್ಥಳ, ಆಲಯ ಕಟ್ಟಲ್ಪಡುವಂಥ ಸ್ಥಿತಿ ಎಲ್ಲವುಗಳನ್ನು ಸ್ವಾಮಿ ನೀವು ತಾನೇ ಅನುಗ್ರಹ ಮಾಡಿ ನಡೆಸಬೇಕೆಂಬುದಾಗಿ ವಿಶೇಷವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಅಂಬರೀಶ್ ಅವರನ್ನ, ಅವರ ಸಹೋದರ ಕರ್ತನೆ ದೇವಪೌರ್ಣ ಮತ್ತು ಅವ್ರ ಕುಟುಂಬ ಮಕ್ಕಳೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡ ಅರ್ಪಿಸಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ, ಕಾಪಾಡಲ್ಪಡುವಿಕೆ ಸದಾಕಾಲ ಇವರ ಸಂಘಗಳಲ್ಲಿ, ಸಕಲ ಸದ್ಭಕ್ತರ ಸಂಘಗಳಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘಗಳಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.